Hello everyone, ವಿದ್ಯಾರ್ಥಿಗಳ sorry, I will repeat this. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. 30 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮಾಹಿತಿ ಕೆಳಗಿನಂತಿದೆ. ಈ ದತ್ತಾಂಶಗಳಿಗೆ ಹಿಸ್ಟೋಗ್ರಾಮ್ ರಚಿಸಿ. ಸೊ ಇಲ್ಲಿ ಪಡೆದ ಅಂಕಗಳು 0 ದಿಂದ 10 ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ, 10 ರಿಂದ 20, 20 ರಿಂದ 30. ಸೊ ಇಲ್ಲಿ ಕ್ಲಾಸ್ ಮಾರ್ಕ್ ಹೇಗಿದೆ ಹೇಳಿ, ವರ್ಗಾಂತರಗಳು ಕಂಟಿನ್ಯೂಸ್ ನಿರಂತರವಾಗಿದೆ. ಸೊ ಓಕೆ, ಹಿಸ್ಟೋಗ್ರಾಮ್ ಅಲ್ಲಿ ಹೇಗಿರುತ್ತೆ ಹೇಳಿ, ವರ್ಗಾಂತರಗಳು ನಿರಂತರವಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ, ಅಂದ್ರೆ ಒಂದಕ್ಕೊಂದು ಅಂಟಿಕೊಂಡು ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಎಕ್ಸ್ ಅಕ್ಷವನ್ನ ವರ್ಗಾಂತರ ಅಂತ ರೆಪ್ರೆಸೆಂಟ್ ಮಾಡಿದ್ರೆ y ಅಕ್ಷವನ್ನ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಗುರುತಿಸ್ಬೇಕು. ಸೊ ಈ ರೀತಿ ಗುರುತಿಸ್ಕೊಂಡ ನಂತರ ಸೊ 0 ದಿಂದ 10. ಓಕೆ, ಸೊ ಇಲ್ಲಿ 0 ದಿಂದ 10 ವಿದ್ಯಾರ್ಥಿಗಳ ಸಂಖ್ಯೆ 4, 10 ರಿಂದ 20 ವಿದ್ಯಾರ್ಥಿಗಳ ಸಂಖ್ಯೆ 8, 20 ರಿಂದ 30 ವಿದ್ಯಾರ್ಥಿಗಳ ಸಂಖ್ಯೆ 10, 30 ರಿಂದ 40 ವಿದ್ಯಾರ್ಥಿಗಳ ಸಂಖ್ಯೆ 6, 40 ರಿಂದ 50 ವಿದ್ಯಾರ್ಥಿಗಳ ಸಂಖ್ಯೆ 2. ಸೊ ಎಲ್ಲವನ್ನ ನೀವು ಜಾಯಿನ್ ಮಾಡಿದ್ರೆ ನಿಮ್ಗೆ ಈ ರೀತಿಯಲ್ಲಿ ಗ್ರಾಫ್ ದೊರಕತ್ತೆ. ಓಕೆ, ಥ್ಯಾಂಕ್ ಯು.